ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮುಂಜಾನೆ. ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು ಜಿಡಿ ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, CS ತುಬಸಿ ಶಿಕ್ಷಣ ಸಂಸ್ಥೆಯ SSN ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ. ಈಗಾಗಲೇ ಮೊದಲನೇ ಘಟಕದಲ್ಲಿ ಬರುವಂತಹ ಭಾರತೀಯ ಸಮಾಜದ ಗುಣಲಕ್ಷಣಗಳನ್ನು ಚರ್ಚಿಸಿದ್ದೇವೆ. ಎರಡನೆಯ ಉಪಘಟಕವಾಗಿರುವಂತಹ ಭಾರತೀಯ ಸಮಾಜದ ತಾತ್ವಿಕ ಆಧಾರ ಅಂಶಗಳ ಕುರಿತು ಚರ್ಚಿಸ್ತಾ ಇದ್ದೀವಿ. ಭಾರತೀಯ ಸಮಾಜದ ತಾತ್ವಿಕ ಆಧಾರಗಳಲ್ಲಿ ಪುರುಷಾರ್ಥಗಳ ಬಗ್ಗೆ ಚರ್ಚಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೆಯ ಪುರುಷಾರ್ಥ ಧರ್ಮದ ಕುರಿತು ಈ ಮೊದಲಿನ ಅವಧಿಯಲ್ಲಿ ತಿಳಿದುಕೊಂಡಿದ್ದೇವೆ. ಇವತ್ತು ಎರಡನೆಯದಾಗಿರುವಂತಹ ಅರ್ಥ ಅಥವಾ ಸಂಪತ್ತಿನ ಕುರಿತು ಚರ್ಚಿಸೋಣ. ಗುಡ್ ಮಾರ್ನಿಂಗ್ ಟು ಆಲ್. Dear students, welcome to Sociology class. Myself, Sri G.D. Kadalagi, lecturer in Sociology, CS Tubchi Education Societies, SSN Arts and Commerce College, Hukkeri. We are discussing about the first unit. Already we discussed the futures of Indian society. And the second topic, we are discussing philosophical basis of Indian society. Here the first philosophical base to Indian society, they are the Purusharthas. We already discussed the first Purushartha, Dharma. Today we will discuss second one, Artha or wealth. ಆತ್ಮೀಯ ವಿದ್ಯಾರ್ಥಿಗಳೇ, ಪುರುಷಾರ್ಥಗಳಲ್ಲಿ ಬರುವಂಥದ್ದು ಎರಡನೆಯದ್ದು ಅರ್ಥ ಅಥವಾ ಸಂಪತ್ತು ಅಂತ ಕರಿತೀವಿ. ಮನುಷ್ಯನ ಪ್ರಾಪಂಚಿಕ ಸುಖ, ಸಂಪತ್ತು, ಅಧಿಕಾರದಂತಹ ಮೊದಲಾದ ಸಂಗತಿಗಳನ್ನು ಇದು ಸಂಕೇತಿಸುತ್ತದೆ. ಸಂಪತ್ತನ್ನು ಗಳಿಸುವ ಮತ್ತು ಅದನ್ನು ಉಪಯೋಗಿಸುವ ಎರಡೂ ಪ್ರಕ್ರಿಯೆಗಳನ್ನು ಇದು ಸೂಚಿಸುತ್ತದೆ. ವ್ಯಕ್ತಿ ಬದುಕಲು ಹಣ ಮತ್ತು ಸಂಪತ್ತು ಅತಿ ಅವಶ್ಯಕ. ವ್ಯಕ್ತಿಯ ಮೂಲ ಪ್ರವೃತ್ತಿಗಳಲ್ಲಿ ಇದು ಕೂಡ ಒಂದು. ಸಂಪತ್ತನ್ನು ಗಳಿಸುವುದು ಮತ್ತು ಅದನ್ನು ಸಂಗ್ರಹಿಸುವುದು ಮನುಷ್ಯನ ಕೇವಲ ಮೂಲ ಪ್ರವೃತ್ತಿಯಷ್ಟೇ ಅಲ್ಲದೆ ಅದು ಅವನ ಸಹಜ ಗುಣವೂ ಹೌದು. ಕೌಟಿಲ್ಯ ಒಂದು ಮಾತನ್ನು ಹೇಳ್ತಾನೆ, ಮಾನವನ ಬೇಡಿಕೆಗಳಿಗೆ ಮತ್ತು ಅಸ್ತಿತ್ವಕ್ಕೆ ಸಂಪತ್ತು ಅಥವಾ ಅರ್ಥ ಮೂಲಾಧಾರ ಎಂದು. ಮನುಸ್ಮೃತಿಯು ಪ್ರತಿಯೊಬ್ಬನು ತನ್ನ ವರ್ಣ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಮತ್ತು ಇತರರಿಗೆ ಮಾರಕವಾಗದಂತೆ ಸಂಪತ್ತನ್ನು ಸಂಗ್ರಹಿಸುವುದು ನ್ಯಾಯೋಚಿತವಾದದ್ದು ಎಂದು ಅಭಿಪ್ರಾಯಪಡುತ್ತಾನೆ. ಅಂದರೆ ಮನುವಿನ ಪ್ರಕಾರ ಮಾನವನ ಬೇಡಿಕೆಗಳಲ್ಲಿ ಮತ್ತು ಅವನು ಬದುಕುಳಿಯುವುದಕ್ಕೆ ಸಂಪತ್ತು ಅಥವಾ ಹಣ ಅಥವಾ ಅರ್ಥ ಅನ್ನುವಂಥದ್ದು ಅತಿ ಅವಶ್ಯಕ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆಗಿರುವಂಥ ದುಡಿಮೆ ಅಥವಾ ಕೆಲಸ ಕಾರ್ಯದ ಮೂಲಕ
ತನಗೆ ಅಗತ್ಯವಾಗಿರುವಷ್ಟು ಸಂಪತ್ತನ್ನು ಗಳಿಸಬೇಕೆಂದು ಸೂಚಿಸುತ್ತಾನೆ. ನಾವು ಗಳಿಸುವ ಸಂಪತ್ತು ಅಥವಾ ಅರ್ಥ ಇತರರಿಗೆ ಹಾನಿಯನ್ನುಂಟು ಮಾಡಿ ಗಳಿಸುವಂತಿರಬಾರದು. ಅದು ನ್ಯಾಯೋಚಿತವಾಗಿರಬೇಕನ್ನುವಂಥದ್ದನ್ನು ಕಾಣ್ತೀವಿ. ಅದಕ್ಕೆ ಮೋಕ್ಷವನ್ನು ಪಡಿಲಿಕ್ಕಿರುವಂಥ ಸಂಗತಿಗಳಲ್ಲಿ ಸಂಪತ್ತು ಕೂಡ ಒಂದು. ನಾವು ನ್ಯಾಯೋಚಿತವಾಗಿ ಸಂಪತ್ತನ್ನು ಗಳಿಸಿದ್ದೇ ಆದರೆ ನಾವು ನಾಲ್ಕನೆಯ ಪುರುಷಾರ್ಥವಾಗಿರುವಂಥ ಮೋಕ್ಷವನ್ನು ಗಳಿಸಲಿಕ್ಕೆ ಅನುಕೂಲಕಾರಿಯಾಗುತ್ತದೆ. ಸಂಪತ್ತನ್ನು ಧರ್ಮಕ್ಕೆ ಮತ್ತು ಅದರ ತತ್ವಕ್ಕೆ ಅನುಗುಣವಾಗಿ ಗಳಿಸಬೇಕಾಗುತ್ತದೆ. ನಾವು ಗಳಿಸುವಂಥ ಹಣ, ಸಂಪತ್ತು ಅಥವಾ ಅರ್ಥ ಅನ್ನುವಂಥದ್ದು ಧರ್ಮದ ತತ್ವಗಳಿಗೆ ಅನುಗುಣವಾಗಿರಬೇಕು. ಹಾಗೆ ಧರ್ಮದ ತತ್ವಗಳಿಗೆ ಅನುಗುಣವಾಗಿ ಗಳಿಸುವ ಸಂಪತ್ತು ಯಾವಾಗಲೂ ನಮ್ಮ ಜೀವನದ, ನಮ್ಮ ತಾತ್ವಿಕ ನೆಲೆಯ ಮೂಲ ಆಧಾರವಾಗಿರುತ್ತದೆ. ಸಂಪತ್ತಿನ ಕುರಿತಾದ ಅತಿ ವ್ಯಾಮೋಹ ಮತ್ತು ಅದನ್ನು ಅಳತೆ ಮೀರಿ ಕೂಡಿಡುವುದು ಅಥವಾ ಗಳಿಸುವುದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ನಾವು ಒಂದು ವೇಳೆ ಸಂಪತ್ತಿನ ಮೇಲೆ, ಹಣದ ಮೇಲೆ ಅತಿಯಾದ ವ್ಯಾಮೋಹ ಇಟ್ಟುಕೊಂಡು ಗಳಿಸಿದ್ದೇ ಆದರೆ ನಮ್ಮನ್ನು ಮಾನವೀಯ ದೃಷ್ಟಿಯಿಂದ ಯಾರು ನೋಡಲಾರರು. ಆಧ್ಯಾತ್ಮಿಕವಾಗಿ ಅಂತಂದರೆ ನಮ್ಮನ್ನು ಯಾರು ಒಳ್ಳೆಯವರೆಂದು ಬಿಂಬಿಸುವುದಿಲ್ಲವೆಂದು. ಕ್ಯಾಥೋಲಿಕ್ ನೀತಿ ಸೂತ್ರ ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಮಾತನ್ನು ಹೇಳಲಾಗ್ತದೆ. ಸಂಪತ್ತಿನ ಕೂಡಿಡುವಿಕೆ ಪ್ರಬಲ ವಿರೋಧವಿದೆ. ಕ್ಯಾಥೋಲಿಕದಲ್ಲಿ ಸಂಪತ್ತನ್ನು ಕೂಡಿಡುವುದು ಅಥವಾ ಸಂಪತ್ತನ್ನು ಅತಿಯಾಗಿ ಗಳಿಸುವುದಕ್ಕೆ ವಿರೋಧವಿದೆ. ಆ ಒಂದು ಸೂತ್ರವನ್ನು, ಆ ಧರ್ಮದ ಒಂದು ತತ್ವವನ್ನಾಗಿ ನಾವು ಕಾಣ್ತೀವಿ. ಹಾಗೆ ಬಸವಣ್ಣವರು ಕೂಡ ಒಂದು ಮಾತನ್ನು ಹೇಳ್ತಾರೆ, ಕಾಂಚನವೆಂಬ ನಾಯಿಯ ನೆಚ್ಚಿ ನಿಮ್ಮನ ಮೆರೆದೆನಯ್ಯ. ಅಂದರೆ ಸಂಪತ್ತನ್ನು ಹಣದ ಬೆನ್ನು ಹತ್ತಿ ಯಾರು ಹೋಗ್ತಾರ ಅವರು ತಮ್ಮನ್ನು ತಾವೇ ಮರಿತಾರ, ಹಾಗೆ ಇತರರನ್ನೂ ಮರೆಯುತ್ತಾರ, ಧರ್ಮದ ತತ್ವಗಳನ್ನು ಮರಿತಾರ, ದೇವರನ್ನು ಮರಿತಾರ. ಸೊ ಆ ಅರ್ಥದಲ್ಲಿ ಇಲ್ಲಿ ಬಸವಣ್ಣವರು ಹಣವನ್ನು, ಸಂಪತ್ತನ್ನು ಒಂದು ನಾಯಿಗೆ ಹೋಲಿಸುವಂಥದ್ದನ್ನು ನಾವು ಕಾಣ್ತೀವಿ. ಆ ಕಾರಣಕ್ಕಾಗಿ ಇಲ್ಲಿ ಸಂಪತ್ತು, ಹಣ ಅಥವಾ ಅರ್ಥ ಅನ್ನುವಂಥದ್ದು ಭಾರತೀಯ ಸಮಾಜದ ಒಂದು ಪುರುಷಾರ್ಥವಾಗಿದ್ದು, ನಮ್ಮ ಜೀವನದ ಯಶಸ್ಸಿಗೆ, ನಮ್ಮ ಜೀವನದ ಉದ್ದೇಶಗಳಲ್ಲಿ ಅದು ಒಂದಾಗಿದ್ದು, ಅದನ್ನು ಹೇಗೆ ಎಷ್ಟು ಗಳಿಸಬೇಕು, ಹೇಗೆ ಬಳಸಬೇಕನ್ನುವಂಥದ್ದನ್ನು ಕೂಡ ನಮ್ಮ ಭಾರತೀಯ ಸಾಮಾಜಿಕ ಜೀವನದ ಒಂದು ತತ್ವವನ್ನಾಗಿ, ಮೂಲಾಧಾರವನ್ನಾಗಿ ನಾವು ಕಾಣ್ತೀವಿ. Dear students, the second Purushartha is Artha or wealth, also called money. Here, the Artha symbols the physical happiness, wealth or power of man. Here, wealth always fulfill our physical happiness. Another side, it provides a power to man. It suggests the both earning and utilization of earth or wealth. The artha suggests the meaning that the both earning as well as utilization, the use of wealth. It is a part of life. It is the aim of a person. Earn the wealth
and collect. It is the basic instinct and natural character of a man. The earning the money or wealth and collect it, it is a basic instinct of every human being. And to earn wealth as for dharma or its principle, what we earn or collect artha or wealth, it must and should as for the rules of dharma or the principles of dharma. If we earn money or wealth as for religious principle, then we can reach the goal of our life. Then we get the fourth purushartha, salvation or moksha. In Catholic ethics said that there is a dominant opposition to collect wealth in this religion. It totally opposes the collection of money, wealth. It always suggests that we have to utilize it. We don't collect more wealth. That is the ethic of our religion. And even Basavanna also talk about wealth or artha. You always don't collect more wealth, because he compare the money to a dog. So these all words indicate that. So here artha or wealth, it is also part of our life. It must and should on the basis of religion or religious ethic. Then we can reach our goal. Then we can get salvation. ಮೂರನೆಯದ್ದು ಪುರುಷಾರ್ಥಗಳಲ್ಲಿ ಮೂರು ಬರುವಂಥದ್ದು ಕಾಮ. ಇಲ್ಲಿ ಮಾನವನ ಇನ್ನೊಂದು ಮೂಲಭೂತ ಬಯಕೆ ಅಥವಾ ಇದನ್ನು ಆಸೆ ಅಂತಲೂ ಕೂಡ ಕರಿತೀವಿ, ಅದು ಕಾಮ ಅಂತ. ಇದನ್ನು ನಾವು ಸುಖಾನುಭವ ಅಥವಾ ಬಯಕೆ ಅಂತಲೂ ಕೂಡ ಕರಿತೀವಿ. ವ್ಯಕ್ತಿಯ ಮೂರು ಬಗೆಯ ಸುಖಗಳನ್ನು ನಾವು ಕಾಣ್ತೀವಿ ಅಥವಾ ಬಯಕೆಗಳನ್ನು ಕಾಣ್ತೀವಿ. ಒಂದು ಮಾನಸಿಕ ಸುಖ, ಎರಡನೆಯದ್ದು ಲೈಂಗಿಕ ಸುಖ, ಮೂರನೆಯದ್ದು ಸೌಂದರ್ಯ ಸುಖ. ಪುರುಷಾರ್ಥ ಸಿದ್ಧಾಂತವು ವ್ಯಕ್ತಿಗೆ ತನ್ನ ಲೈಂಗಿಕ ಕಾಮನೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಅವಕಾಶ ಕಲ್ಪಿಸಿದೆ. ಇಲ್ಲಿ ಲೈಂಗಿಕತೆ ಅಥವಾ ಕಾಮ ಅನ್ನುವಂಥದ್ದು ಎಲ್ಲ ಜೀವಿಗಳ ಒಂದು ಜೈವಿಕ ಬಯಕೆಯಾಗಿರುವುದರಿಂದ, ಮಾನವನ ಒಂದು ಜೈವಿಕ ಬಯಕೆಯೇ ಅಥವಾ ಆಸೆ ಇದಾಗಿರುವುದರಿಂದ, ಈ ಪುರುಷಾರ್ಥ ಸಿದ್ಧಾಂತವು ಅದನ್ನು ವ್ಯಕ್ತಿಗೆ ಈಡೇರಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಕಾಮ ಒಂದು ಪ್ರಬಲವಾದ ಮೂಲ ಪ್ರವೃತ್ತಿ. ವ್ಯಕ್ತಿಯ ಮೂಲ ಪ್ರವೃತ್ತಿಗಳಲ್ಲಿ ಅತಿ ಪ್ರಬಲವಾದದ್ದೇ ಈ ಕಾಮ ಅನ್ನುವಂಥದ್ದು. ಇದು ತನ್ನದೇ ಆದ ಸಾಮಾಜಿಕ ಮತ್ತು ಜೈವಿಕ ಮಹತ್ವವನ್ನು ಹೊಂದಿದೆ. ಒಂದು ದೃಷ್ಟಿಯಲ್ಲಿ ಈ ಕಾಮಕ್ಕೆ ಅಥವಾ ಬಯಕೆಗೆ ಸಮಾಜದ ಮನ್ನಣೆ ಅಥವಾ ಸಾಮಾಜಿಕ ದೃಷ್ಟಿಕೋನದಿಂದ ನೋಡಿದಾಗ ಅದಕ್ಕೆ ಅದರದೇ ಆಗಿರುವಂಥ ಪ್ರಾಮುಖ್ಯತೆ ಇದೆ.
ಇನ್ನು ಜೈವಿಕವಾಗಿ ವ್ಯಕ್ತಿಗತವಾಗಿ ತೆಗೆದುಕೊಂಡಾಗ ಆ ದೃಷ್ಟಿಯಿಂದಲೂ ಕೂಡ ಅದು ಅನಿವಾರ್ಯ ಅವಶ್ಯಕಾರಿಯಾಗಿದೆ. ಸಾಮಾಜಿಕವಾಗಿ ವ್ಯಕ್ತಿ ವಿವಾಹದ ಮೂಲಕ ಈ ಒಂದು ಬಯಕೆಯನ್ನು ಈಡೇರಿಸಿಕೊಳ್ಳುವಂಥದ್ದು. ಹಾಗೆ ಜೈವಿಕವಾಗಿ ವ್ಯಕ್ತಿ ಒಬ್ಬರ ಜೊತೆನೆ ಲೈಂಗಿಕ ಸಂಬಂಧಕ್ಕೆ ಒಳಪಡುವುದರ ಮೂಲಕ ತನ್ನ ಉದ್ದೇಶವನ್ನು ಅಥವಾ ತನ್ನ ಮೂಲ ಪ್ರವೃತ್ತಿಯನ್ನು ಈಡೇರಿಸಿಕೊಳ್ಳುವಂಥ ಒಂದು ವಿಚಾರವನ್ನು ಪುರುಷಾರ್ಥದಲ್ಲಿ ಕಾಣ್ತೀವಿ. ಯಾವಾಗ ಈ ಮೂಲ ಪ್ರವೃತ್ತಿಯಾಗಿರುವಂತಹ ಕಾಮ ಅಥವಾ ಬಯಕೆಯನ್ನು ಈಡೇರಿಸಲ್ಪಡುತ್ತದೆಯೋ ಅಥವಾ ಹತ್ತಿಕ್ಕುವುದರಿಂದ ಮಾತೃತ್ವ ಮತ್ತು ಪಿತೃತ್ವ ಎಂಬಂಥ ಹಂಬಲಗಳು ಈಡೇರುತ್ತವೆ. ವ್ಯಕ್ತಿಗೆ ತನ್ನ ಜೀವನದಲ್ಲಿ ಇನ್ನೆರಡು ಸ್ಥಾನಗಳು ಲಭಿಸುವಂಥದ್ದು ಈ ಕಾಮ ಅಥವಾ ಲೈಂಗಿಕತೆಯ ಮೂಲಕವೇ. ಲೈಂಗಿಕ ಬಯಕೆಯ ಈಡೇರಿಕೆಯ ಮೂಲಕ ಸಂತಾನೋತ್ಪತ್ತಿಯನ್ನು ಪಡೆಯುವುದರ ಮೂಲಕ ತಂದೆ ತಾಯಿ ಎನ್ನುವಂಥ ಎರಡು ಸ್ಥಾನಗಳನ್ನು ಈಡೇರಿಸುವಂಥ ಒಂದು ಅಂಶವನ್ನು ಈ ಕಾಮ ಅನ್ನುವಂಥ ಪುರುಷಾರ್ಥ ಈಡೇರಿಸುತ್ತದೆ. ಮನುಷ್ಯನ 6 ವೈರಿಗಳಲ್ಲಿ ಕಾಮವೂ ಒಂದು. ಇದು ಕಾಮ ಅಂತ ಬರ್ಕೊಳ್ರಿ. ಮನುಷ್ಯನ 6 ವೈರಿಗಳಲ್ಲಿ ಕಾಮವು ಒಂದು. ಇನ್ನುಳಿದವು ಕ್ರೋಧ, ಮದ, ಮೋಹ, ಮತ್ಸರ, ಲೋಭಗಳಲ್ಲಿ 6ನೆಯದ್ದು ಕಾಮವು ಒಂದು. ಈ 6 ಷಡ್ವರ್ಗಗಳಲ್ಲಿ ಷಡ್ವೈರಿಗಳಲ್ಲಿ ಇದು ಅತಿ ಪ್ರಬಲವಾದದ್ದು ಮತ್ತು ಪ್ರಮುಖವಾದದ್ದು. ಇದನ್ನು ಕಾಮ ಅಥವಾ ಲೈಂಗಿಕತೆಯನ್ನು ವಿವಾಹದ ಮೂಲಕ ಒಂದು ಚೌಕಟ್ಟಿನೊಳಗಡೆನೆ ಈಡೇರಿಸಿಕೊಳ್ಳುವುದರ ಮೂಲಕ ನಮ್ಮ ಜೀವನದ ಗುರಿಯನ್ನು ಸಾಧಿಸಬೇಕೆನ್ನುವಂಥದ್ದು ಪುರುಷಾರ್ಥದ ಅರ್ಥ. Dear students, third Purushartha is Kama. We also called it as pleasure or need. There are 3 types of pleasures: mental pleasure, sexual pleasure, and beauty pleasure. It found in every human being. It is quite common. The Purushartha theory provides an opportunity to man to fulfill his sexual desires. When he fulfills sexual desires, then it is the aim or intention of a human being in his life. Kama is a dominant instinct. It found in every living beings, but human being it fulfill in a systematic way. It had its social and biological importance. Socially, it accepted by the society and it approves to fulfill this need or necessity through get married. Biologically, he can maintain sexual relationship only with his or her wife or husband and reach the goal of life.
When fulfill this instinct, then the person reach the another one position, that is mother or father. Only through the sexual desires, when he get children, then he get this type of positions. Among the 6 enemies of man, the sex or kama also one of the most dominant important enemy. The other 5 enemies are krodha, madha, moha, matsara, lobha. So these are the 6 enemies of human being. Yes, students, when a person fulfill or reach this kama in a particular way, then he can get the salvation. ಯಾವಾಗ ಒಬ್ಬ ವ್ಯಕ್ತಿ ಕಾಮವನ್ನು ಅಥವಾ ಲೈಂಗಿಕ ಬಯಕೆಯನ್ನು ಒಂದು ಸಾಮಾಜಿಕ ಚೌಕಟ್ಟಿನೊಳಗಡೆ ವ್ಯವಸ್ಥಿತವಾಗಿ ಈಡೇರಿಸಿಕೊಳ್ಳುತ್ತಾನೆ, ಆವಾಗ ಅವನಿಗೆ ಮೋಕ್ಷ ಅನ್ನುವಂಥದ್ದು ಲಭಿಸುತ್ತದೆ ಅಂತ. ಡಿಯರ್ ಸ್ಟೂಡೆಂಟ್ಸ್, ರಿಮೈನಿಂಗ್ ಕಾನ್ಸೆಪ್ಟ್ ವಿ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಇನ್ನುಳಿದ ಸಂಗತಿಗಳನ್ನು ಮುಂದಿನ ಅವಧಿಯಲ್ಲಿ ಚರ್ಚಿಸೋಣ.